ಬನವಾಸಿ 3951 ಚಾನೆಲ್ಗೆ ಸ್ವಾಗತ. ಇಂದು ನಾವು ಜಿಯೋ ಪಾಲಿಟಿಕ್ಸ್ ಅಲ್ಲಿ ಆಗಿರುವ ರೀಸೆಂಟ್ ಡೆವಲಪ್ಮೆಂಟ್ ಬಗ್ಗೆ ತಿಳಿಯೋಣ. ಎರಡು ಬಹಳ ದೊಡ್ಡ ಡೆವಲಪ್ಮೆಂಟ್ಸ್ಗಳು ಆಗಿದೆ. ಒಂದು ಅಮೆರಿಕಾದ ರಿಸರ್ಚ್ ಫಾರ್ಮ್ ಹಿಂಡನ್ಸ್ಬರ್ಗ್ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮುಖ್ಯಸ್ಥೆ ಮಾಧವಿಪುರಿ ಬುಚ್ ಮೇಲೆ ಅಪವಾದಗಳನ್ನು ಹಾಕಿದ್ದಾರೆ. ಇನ್ನೊಂದು ನಮ್ಮ ನೆರೆಹೊರೆ ರಾಷ್ಟ್ರಗಳಲ್ಲಿ ರಾಜಕೀಯ ಅರಾಜಕತೆ ಆಗುತ್ತಿದೆ. ನಾವು ಒಂದನೇ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಹಿಂಡನ್ಬರ್ಗ್ ಅಮೆರಿಕಾದ ರಿಸರ್ಚ್ ಫಾರ್ಮ್ ಮೊದಲನೇದಾಗಿ ಹಿಂದಿನ ವರ್ಷ 24 ಜನವರಿ 2023ರಂದು ಅದಾನಿ ಗ್ರೂಪ್ ಮೇಲೆ ರಿಪೋರ್ಟ್ ಒಂದನ್ನು ಪಬ್ಲಿಷ್ ಮಾಡಿದ್ರು. ಈ ರಿಪೋರ್ಟ್ ಪ್ರಕಾರ ಅದಾನಿ ಗ್ರೂಪ್ ಸ್ಟಾಕ್ ಮನಿಪ್ಯುಲೇಷನ್ ಎನ್ನುವ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರು. ಇದರಿಂದ ಅವರ ಷೇರುಗಳು ಮಾರುಕಟ್ಟೆ ವ್ಯಾಲ್ಯೂಕ್ಕಿಂತ ಅಧಿಕವಾಗಿ ತೋರುತ್ತಿತ್ತು. ಈ ರಿಪೋರ್ಟ್ ಇಂದಾಗಿ 100 ಬಿಲಿಯನ್ ಅಷ್ಟು ಅದಾನಿ ಗ್ರೂಪ್ ಶೇರ್ ವ್ಯಾಲ್ಯೂ ಕಮ್ಮಿಯಾಗಿತ್ತು. ರಿಟೇಲ್ ಇನ್ವೆಸ್ಟರ್ಗೆ ಲಾಸ್ ಆಗಿತ್ತು. ಇದೇ ರಿಸರ್ಚ್ ಫಾರ್ಮ್ ಈ ಭಾನುವಾರ ಮತ್ತೊಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದೆ. ಇದರ ಪ್ರಕಾರ ಸೆಬಿಯ ಮುಖ್ಯಸ್ಥೆ ಮಾಧವಿ ಇನ್ಸೈಡರ್ ಟ್ರೇಡಿಂಗ್ ಅಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಹೂಡಿಕೆ ಸಂಸ್ಥೆಯಿಂದ ಅದಾನಿ ಗ್ರೂಪ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರುತ್ತಾರೆ ಮತ್ತು ಅವರೇ ಅದಾನಿ ಗ್ರೂಪ್ ಇನ್ವೆಸ್ಟಿಗೇಷನ್ ಅನ್ನು ಜನವರಿಯಲ್ಲಿ ನೋಡಿಕೊಂಡಿರುತ್ತಾರೆ. ಈ ರಿಪೋರ್ಟ್ ನ ಪ್ರಕಾರ ಸುಪ್ರೀಂ ಕೋರ್ಟ್ ಅಲ್ಲೂ ಅದಾನಿ ಗ್ರೂಪ್ಗೆ ಕ್ಲೀನ್ ಚೀಟ್ ಸಿಕ್ಕಿರುತ್ತದೆ. ಸದ್ಯಕ್ಕೆ ಸೆಬಿ ಇವೆಲ್ಲ ಅಪವಾದಗಳನ್ನು ತಳ್ಳಿ ಹಾಕಿದೆ. ಈ ರಿಪೋರ್ಟ್ ಇಂದ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಂತದ್ದೇನು ಪರಿಣಾಮ ಆಗಿಲ್ಲ. ಮೊದಲನೇ ದಿನ 20 ಪಾಯಿಂಟ್, ಎರಡನೇ ದಿನ 200 ಪಾಯಿಂಟ್ ಅನ್ನು ನಿಫ್ಟಿ ಕಳೆದುಕೊಂಡಿರುತ್ತದೆ. ಇದರಿಂದ ನಾವೇನು ಕಲಿಯಬೇಕು ಅಂದ್ರೆ, ಫಾರಿನ್ ಫರ್ಮ್ ಅವರ ಲಾಭಕ್ಕಾಗಿ ಇದೇ ತರ ರಿಪೋರ್ಟ್ ಗಳನ್ನು ಕೊಡುತ್ತಿರುತ್ತಾರೆ. ಭಾರತದ ಎಕಾನಮಿಯನ್ನು ಹಾಳು ಮಾಡಲು ಪ್ರಯತ್ನ ಮಾಡುತ್ತಿರುತ್ತಾರೆ. ನಾವು ರಿಟೇಲ್ ಇನ್ವೆಸ್ಟರ್ ಇದರಿಂದ ಹೆದರದೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಮ್ಮ ಷೇರು ಮಾರುಕಟ್ಟೆ ಇನ್ನೂ ಒಳ್ಳೆಯ ಮೈಲುಗಲ್ಲುಗಳನ್ನು ಸಾಧಿಸುತ್ತದೆ. ದೇಶದ ಎಕಾನಮಿ ಇನ್ನೂ ಒಳ್ಳೆಯ ಸುಸ್ಥಿತಿಯನ್ನು ಸಾಧಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಮತ್ತು ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಹೇಗೆ ರಾಜಕೀಯ ಅರಾಜಕತೆ ಆಗಿದೆ ಎಂಬುದನ್ನು ತಿಳಿಯೋಣ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಾಗಿ ನನ್ನ ಚಾನಲ್ ಬನವಾಸಿ 3951 ಅನ್ನು ಸಬ್ಸ್ಕ್ರೈಬ್ ಮಾಡಿ.